ಮುಟ್ಟು ಅನ್ನುವಂಥದ್ದು ಕೀಳಲ್ಲ. ಮುಟ್ಟಿನ ಸಂದರ್ಭಗಳಲ್ಲಿ ಮಹಿಳೆ ಹಲವಾರು ಒತ್ತಡಗಳಿಗೆ ಅವಳು ಒಳಗಾಗ್ತಾಳೆ. ಒಬ್ಬೊಬ್ಬರ ಒಂದು ದೇಹದ ಪರಿಸ್ಥಿತಿಗಳು, ಮುಟ್ಟಿನ ಮತ್ತು ದಿನ ಚಟುವಟಿಕೆಗಳು ಒಂದೊಂದು ರೀತಿ ಇರುತ್ತೆ. ಮುಟ್ಟಾದಂಥ ಸಂದರ್ಭದಲ್ಲಿ ಕೆಲವು ಹೆಣ್ಣು ಮಕ್ಕಳುಗಳಿಗೆ ಹೊಟ್ಟೆ ನೋವು ಬರ್ಬೋದು, ವಾಂತಿ ಆಗ್ಬೋದು, ತಲೆನೋವು ಬರ್ಬೋದು, ಕೈಕಾಲುಗಳಲ್ಲಿ ಸೆಳೆತ ಇರ್ಬೋದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಮಾನಸಿಕ ದೈಹಿಕ ಕಿರಿಕಿರಿ ಆಗ್ಬೋದು. ಈ ಥರದ ಹಲವಾರು ಒತ್ತಡಗಳನ್ನು ಮಹಿಳೆಯರು ಅನುಭವಿಸ್ತಾರೆ. ಕರ್ನಾಟಕದಲ್ಲಿ ದುಡಿಯುವಂಥ ಮಹಿಳೆಯರಿಗೆ ಮುಟ್ಟಿನ ರಜೆ ಕೊಡಬೇಕು ಅಂತ ಹೇಳಿ 2024ರಲ್ಲಿ ಅದನ್ನು ಶಿಫಾರಸು ಮಾಡಲಾಗಿತ್ತು. ಮುಟ್ಟಿನ ರಜೆಯಿಂದಾಗಿ ಮಹಿಳೆ ಅಬಲೆ ಅಥವಾ ಸಬಲೆ ಅಂತೇಳಿ ತೀರ್ಮಾನ ಮಾಡಬೇಕಾಗಿಲ್ಲ. ಇವತ್ತು ನ್ಯಾಯಮೂರ್ತಿಗಳಾಗಿರ್ಬೋದು, ಸಮಾಜ ಇರ್ಬೋದು, ಮಹಿಳೆಯನ್ನ ಒಂದು ಅಳತೆಗೋಲ್ನಲ್ಲಿ ಅಳೆಯಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಅಂತ ನನಗಂತೂ ಅನಿಸುತ್ತೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಇರುವಂತಹ ಒಂದು ಆದೇಶವನ್ನು, ಮಹತ್ವವಾಗಿರುವಂಥ ತೀರ್ಪು ಅಂತ ಹೇಳಿಬಿಟ್ಟು ಹಲವಾರು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದ್ದಾವೆ. ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ದುಡಿಯುವಂಥ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಟ್ಟಿನ ರಜೆಯನ್ನು ಹೆಣ್ಮಕ್ಳುಗಳು ಕೇಳಿದ್ದೇ ಆಯಿತು ಅಂತಂದರೆ ಮಹಿಳೆಯರಿಗೆ ದುಡಿಮೆಯ ಅವಕಾಶ ಕಡಿಮೆ ಆಗುತ್ತೆ ಅನ್ನುವಂಥ ಹಲವು ಕಾರಣಗಳನ್ನು ಕೊಟ್ಟು ಮುಟ್ಟಿನ ರಜೆಯನ್ನು ತಿರಸ್ಕರಿಸಲಾಗಿದೆ. ಸೊ ಈ ಒಂದು ತಿರಸ್ಕರಿಸಿರುವಂಥದ್ದನ್ನು ಮಹತ್ತರವಾಗಿರುವಂತಹ ತೀರ್ಪು, ಆದೇಶ ಅಂತ ಹೇಳಿಬಿಟ್ಟು ಎಲ್ಲ ಪತ್ರಿಕೆಗಳು ಮತ್ತು ಟಿ ವಿಗಳು ಕೂಡ ಬಿಂಬಿಸ್ತಾ ಇದ್ದಾವೆ. ಕರ್ನಾಟಕದಲ್ಲಿ ದುಡಿಯುವಂಥ ಮಹಿಳೆಯರಿಗೆ ಮುಟ್ಟಿನ ರಜೆ ಕೊಡಬೇಕು ಅಂತ ಹೇಳಿ 2024ರಲ್ಲಿ ಅದನ್ನು ಶಿಫಾರಸು ಮಾಡಲಾಗಿತ್ತು. ಅದನ್ನು ಈಗ 2025ರಲ್ಲಿ ದುಡಿಯುವಂಥ ಮಹಿಳೆಯರಿಗೆ ಮುಟ್ಟಿನ ರಜೆ ನೀತಿಯನ್ನು 2025 ಸಚಿವ ಸಂಪುಟದಲ್ಲಿ ಅಂಗೀಕಾರ ಮಾಡಲಾಯಿತು. ಅಂಗೀಕಾರ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ನೀತಿಯನ್ನು ಅಭಿನಂದಿಸಿ ದೇಶನೇ ಸಿದ್ದರಾಮಯ್ಯ ಸರ್ಕಾರವನ್ನು ಒಂದು ಶ್ಲಾಘಿಸ್ತು. ಸುಪ್ರೀಂ ಕೋರ್ಟ್ ಕೂಡ ಅಭಿನಂದಿಸ್ತು. ಮಹಿಳೆಯರ ವಿಚಾರದಲ್ಲಿ ಲಿಂಗ ಸಮಾನತೆಯನ್ನು ತರಲಿಕ್ಕೆ, ಲಿಂಗ ಸಂವೇದನೆಯನ್ನು ತರಲಿಕ್ಕೆ ಇದು ಮಹತ್ತರವಾಗಿರುವಂಥ ಘಟ್ಟ ಅಂತಲೂ ಕೂಡ ಹಲವಾರು ಜನ ಹಾಡಿ ಹೊಗಳಿದ್ರು. ಅದರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು. ಆದರೆ ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವಂಥ ಸೂರ್ಯಕಾಂತ್ ಮತ್ತು ಜೋಯ್ ಮಲ್ಯ ಬಾಗ್ಚಿ ಅನ್ನುವಂಥ ಇಬ್ಬರು ನ್ಯಾಯಾಧೀಶರನ್ನೊಳಗೊಂಡಂಥ ನ್ಯಾಯಪೀಠ ಮಹಿಳೆಯರ ಮುಟ್ಟಿನ ರಜವನ್ನು ಹಲವಾರು ಕಾರಣಗಳನ್ನು ಕೊಟ್ಟು ತಳ್ಳಿಹಾಕಿದೆ. ಮೊದಲನೇದಾಗಿ, ಹೆಣ್ಣು ಮಕ್ಕಳುಗಳಿಗೆ ವೇತನ ಸಹಿತವಾಗಿ ಮುಟ್ಟಿನ ರಜೆಯನ್ನು ಘೋಷಣೆ ಮಾಡಿದ್ದೇ ಆಯಿತು ಅಂತಂದರೆ ಸರ್ಕಾರಿ ಕೆಲಸಗಳಿರ್ಬೋದು ಅಥವಾ ITBT ಕಂಪನಿಗಳಿರ್ಬೋದು, ಖಾಸಗಿ ಕಂಪನಿಗಳಿರ್ಬೋದು, ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ತಗೊಳ್ಳುವಂಥದ್ದನ್ನು ಕಡಿಮೆ ಮಾಡಿಬಿಡ್ತಾರೆ. ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ತಗೊಳ್ಳೋದಿಲ್ಲ, ಹಾಗಾಗಿ ಅವ್ರುಗಳಿಗೆ ಉದ್ಯೋಗದ ಅವಕಾಶಗಳು ಕಡಿಮೆ ಆಗಿಬಿಡ್ತವೆ ಅನ್ನುವಂಥದ್ದು ಒಂದು ಕಾರಣ. ಜೊತೆಗೆ ಮುಟ್ಟಿನ ರಜೆ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸುವಂಥದ್ದೇ ಮಹಿಳೆಯರನ್ನು ಕೀಳಾಗಿ ಬಿಂಬಿಸುವಂಥದ್ದು. ಸೊ ಅದನ್ನು ಮಹಿಳೆಯರ ಘನತೆಯನ್ನು ಕೆಳಮಟ್ಟದಲ್ಲಿ ನೋಡುವಂಥದ್ದು. ಹಾಗಾಗಿ ಅದನ್ನು ಆ ರೀತಿಯಾಗಿ ಕೀಳಾಗಿ ಬಿಂಬಿಸೋದಕ್ಕೆ ಕಾರಣವಾಗಿರುವಂಥ ಮುಟ್ಟಿನ ರಜೆ ಬೇಕು ಅನ್ನುವಂಥ ಅರ್ಜಿಯನ್ನು ಹಾಕಬಾರ್ದು, ಅದು ಕೂಡ ಮುಟ್ಟಿನ ರಜೆಗೆ ಒಳ್ಳೆಯದಲ್ಲ ಅಂಥೇಳಿ ಆ ಕಾರಣವನ್ನು ಕೊಟ್ಟು ಅದನ್ನು ತಿರಸ್ಕರಿಸಲಾಗಿದೆ. ಮೂರನೇದಾಗಿ, ವೇತನ ಸಹಿತವಾಗಿ ಮುಟ್ಟಿನ ರಜೆ ಬೇಕು ಅಂತ ಹೇಳಿ ಆದೇಶಕ್ಕೆ ಅರ್ಜಿಯನ್ನು ಹಾಕಿರುವಂಥದ್ದು ಸರಿಯಲ್ಲ. ಯಾಕೆ ಅಂತಂದರೆ ಉದ್ಯೋಗದಾತರ ಒಂದು ಪರಿಸ್ಥಿತಿಗಳನ್ನು ಕೂಡ ಇಲ್ಲಿ ಪರಿಗಣನೆಗೆ ತಗೊಳ್ಬೇಕಾಗುತ್ತೆ ಅನ್ನುವಂಥ ಹಲವಾರು ಕಾರಣಗಳನ್ನು ಕೊಟ್ಟು ಸೂರ್ಯಕಾಂತ್ರವರನ್ನು ಒಳಗೊಂಡಂತಹ ಸುಪ್ರೀಂನ ನ್ಯಾಯಪೀಠ ಮಹಿಳೆಯರಿಗೆ ಮುಟ್ಟಿನ ರಜೆಯನ್ನು ಕಾನೂನುಬದ್ಧಗೊಳಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನು ತಿರಸ್ಕರಿಸಿದೆ. ಮುಟ್ಟಿನ ರಜೆ ಬೇಕು ಅಂತ ಹೇಳಿ ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದಂಥವರು ಶೈಲೇಂದ್ರ ಮಣಿ ತ್ರಿಪಾಠಿ ಅನ್ನುವಂಥವರು ಈ ಅರ್ಜಿಯನ್ನು ಸಲ್ಲಿಸಿದರು. ಸೊ ಮುಟ್ಟಿನ ರಜೆ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಅವ್ರ ಜೊತೆಗೆ ವಾದ ಮಾಡಿದಂತಹ ಇನ್ನೂ ಬೇರೆ ವಕೀಲರುಗಳು ಕೂಡ ಮುಟ್ಟಿನ ರಜೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಈಗ ಏನೋ ಜಾರಿಯಾಗ್ತಿರುವಂತಹ ಮೊದಲನೇ ಆದೇಶ ಅಲ್ಲ. 1992ರಲ್ಲಿ ಬಿಹಾರದಲ್ಲಿ ಆಲ್ರೆಡಿ ಮುಟ್ಟಿನ ರಜೆ ಅನ್ನುವಂಥದ್ದು ಘೋಷಣೆ ಆಗಿದೆ, ಕೇರಳದಲ್ಲಿ ಘೋಷಣೆ ಆಗಿದೆ, ಒಡಿಸ್ಸಾದಲ್ಲಿ ಘೋಷಣೆ ಆಗಿದೆ, ಸಿಕ್ಕಿಂನಲ್ಲಿ ಘೋಷಣೆ ಆಗಿದೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಯಲ್ಲಿ ಇರುವಂಥದ್ದನ್ನು ಕರ್ನಾಟಕದಲ್ಲೂ ಕೂಡ ಮಾನ್ಯ ಮಾಡಬೇಕು, ಮಾಡಿ ಮುಟ್ಟಿನ ರಜೆಯನ್ನು ಕಾನೂನಾತ್ಮಕವಾಗಿ ಕಡ್ಡಾಯಗೊಳಿಸಬೇಕು ಅಂತ ಹೇಳಿ ವಾದವನ್ನು ಮುಂದಿಟ್ಟರು. ಸೊ ಆ ವಾದವನ್ನು ಈ ಹಲವು ಕಾರಣಗಳು ಕೊಡ್ತಾ ಇವತ್ತು ಮುಟ್ಟಿನ ರಜೆ ಬೇಡ ಅಂತ ಹೇಳಿ ತಿರಸ್ಕರಿಸಲಾಗಿದೆ. ಸ್ನೇಹಿತರೆ, ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಅಂಶ, ಮಹಿಳೆಯರ ಮುಟ್ಟಿನ ವಿಚಾರವನ್ನು ಕೂಡ ಲಾಭ ನಷ್ಟದ ಒಂದು ಅಳತೆಗೋಲಿನಲ್ಲಿ ಅಳೀತಾ ಇರುವಂಥದ್ದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥ ವಿಚಾರ. ಮುಟ್ಟು ಅನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಯ ಒಂದು ಜೈವಿಕ ಸ್ಥಿತಿ, ಅದು ನೈಸರ್ಗಿಕವಾಗಿ ಬಂದಿರುವಂಥದ್ದು. ಮುಟ್ಟು ಅನ್ನುವಂಥದ್ದು ಕೀಳಲ್ಲ. ಮುಟ್ಟಿನ ಸಂದರ್ಭಗಳಲ್ಲಿ ಮಹಿಳೆ ಹಲವಾರು ಒತ್ತಡಗಳಿಗೆ ಅವಳು ಒಳಗಾಗ್ತಾಳೆ.
ಒಬ್ಬೊಬ್ಬರ ಒಂದು ದೇಹದ ಪರಿಸ್ಥಿತಿಗಳು, ಮುಟ್ಟಿನ ಮತ್ತು ದಿನ ಚಟುವಟಿಕೆಗಳು ಒಂದೊಂದು ರೀತಿ ಇರುತ್ತೆ. ಮುಟ್ಟಾದಂಥ ಸಂದರ್ಭದಲ್ಲಿ ಕೆಲವು ಹೆಣ್ಣು ಮಕ್ಕಳುಗಳಿಗೆ ಹೊಟ್ಟೆ ನೋವು ಬರ್ಬೋದು, ವಾಂತಿ ಆಗ್ಬೋದು, ತಲೆನೋವು ಬರ್ಬೋದು, ಕೈಕಾಲುಗಳಲ್ಲಿ ಸೆಳೆತ ಇರ್ಬೋದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಮಾನಸಿಕ ದೈಹಿಕ ಕಿರಿಕಿರಿ ಆಗ್ಬೋದು. ಈ ಥರದ ಹಲವಾರು ಒತ್ತಡಗಳನ್ನು ಮಹಿಳೆಯರು ಅನುಭವಿಸ್ತಾರೆ. ಇವತ್ತು ಯಾವುದೇ ಒಬ್ಬ ಮಹಿಳೆ ಕೆಲಸ ಮತ್ತು ಆರೋಗ್ಯ, ದೈಹಿಕ ಸ್ಥಿತಿ ಮತ್ತು ಮಾನಸಿಕ ಸ್ಥಿತಿ ಎರಡನ್ನೂ ಕೂಡ ಸಮತೋಲನದಲ್ಲಿ ಕಾಪಾಡಿಕೊಂಡು ಸಮಾಜಕ್ಕೆ ಕೊಡುಗೆ ಕೊಡುವಂಥ ರೀತಿಯಲ್ಲಿ ಆಕೆಯನ್ನು ಪ್ರೋತ್ಸಾಹಿಸಬೇಕಾಗಿರುವಂಥದ್ದು, ಅದನ್ನು ಸಂವೇದನೆಯಿಂದ ಯೋಚನೆ ಮಾಡಬೇಕಾಗಿರೋದು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದು ಆಗಿದೆ. ಇವತ್ತು ಮಹಿಳೆ ಮುಟ್ಟಿನ ವಿಚಾರವನ್ನು ತಗೊಂಡ್ಬಿಟ್ರೆ ಮಹಿಳೆ ಪುರುಷರಿಗಿಂತ ಅಬಲೆ ಆಗ್ಬಿಡ್ತಾಳೆ, ಅವಳು ಸಬಲೆ ಅಲ್ಲ ಅನ್ನೋಗೆ ನೋಡ್ಲಾಗುತ್ತೆ. ಆ ಕಾರಣಕ್ಕೂ ಕೂಡ ಮುಟ್ಟಿನ ರಜೆ ಬೇಕು ಅಂತ ಹೇಳಿ ಕೇಳಬಾರ್ದು. ಮಹಿಳೆ ಪುರುಷನಷ್ಟೇ ಸರಿಸಮಾನಳು, ಅವಳು ಪುರುಷನಷ್ಟೇ ಸಮಾನವಾಗಿ ಕೆಲಸವನ್ನು ನಿರ್ವಹಿಸೋಕ್ಕಾಗುತ್ತೆ. ಹಾಗಾಗಿ ಅವಳು ಅಬಲೆ ಅಲ್ಲ ಸಬಲೆ ಅಂತ ಹೇಳಿ ಪ್ರೂವ್ ಮಾಡ್ಕೊಬೇಕು ಅಂತಂದ್ರೆ ಮುಟ್ಟಿನ ರಜೆನ ಕೇಳಬಾರ್ದು ಅನ್ನೋ ಥರದ ಒಂದು ಅಂಶವನ್ನು ಕೂಡ ನ್ಯಾಯಮೂರ್ತಿಗಳಾಗಿರುವಂಥ ಸೂರ್ಯಕಾಂತ್ರವರು ಹೇಳಿದ್ದಾರೆ. ಮುಟ್ಟಿನ ರಜೆಯಿಂದಾಗಿ ಮಹಿಳೆ ಅಬಲೆ ಅಥವಾ ಸಬಲೆ ಅಂತೇಳಿ ತೀರ್ಮಾನ ಮಾಡಬೇಕಾಗಿಲ್ಲ. ಇವತ್ತು ನ್ಯಾಯಮೂರ್ತಿಗಳಾಗಿರ್ಬೋದು, ಸಮಾಜ ಇರ್ಬೋದು, ಮಹಿಳೆಯನ್ನ ಒಂದು ಅಳತೆಗೋಲ್ನಲ್ಲಿ ಅಳಿಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಅಂತ ನನಗಂತೂ ಅನಿಸುತ್ತೆ. ಯಾಕೆ ಅಂತಂದ್ರೆ ದುಡಿಮೆ ಮಾಡದೇ ಇರುವಂಥ ಯಾವುದೇ ಒಬ್ಬ ಮಹಿಳೆ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮಹಿಳೆ ಅಂತಂದ್ರೆ ಅದಕ್ಕೆ ಪರ್ಯಾಯವಾಗಿರುವಂಥ ಇನ್ನೊಂದು ಪದ ಏನಾದರೂ ಇದೆ ಅಂತಂದ್ರೆ ಅದು ದುಡಿಮೆ ಅನ್ನುವಂಥದ್ದು. ದುಡಿಮೆ ಅಂದ್ರೆ ಮಹಿಳೆ, ಮಹಿಳೆ ಅಂತಂದ್ರೆ ದುಡಿಮೆ. ಬಾಲ್ಯದಿಂದಲೇ ಹೆಣ್ಣು ಮಕ್ಕಳುಗಳು ಏನೇನೆಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಅವ್ರನ್ನ ಒಂದು ಸಿದ್ಧ ಮಾದರಿಯ ವಸ್ತುಗಳನ್ನಾಗಿ ಈ ಸಮಾಜ ತಯಾರು ಮಾಡ್ತಾ ಇದೆ. ಚಿಕ್ಕ ವಯಸ್ಸಿನಿಂದನೇ ಹೆಣ್ಣು ಮಕ್ಕಳುಗಳಿಗೆ ಏನೇನು ಕೆಲಸಗಳಲ್ಲಿ ತಾವು ತೊಡಗಿಸ್ಕೊಬೇಕು, ಯಾವ್ಯಾವ ಕೆಲಸಗಳನ್ನು ಜವಾಬ್ದಾರಿತವಾಗಿ ನಿರ್ವಹಿಸಬೇಕು ಅಂತೇಳಿ ಕಾಲಕ್ಕೆ ಬೇಕಾಗಿರುವಂಥ ಮಾರ್ಗದರ್ಶನವನ್ನು ಕೊಡ್ತಾ ಅದನ್ನು ತಲೆ ಒಳಗಡೆ ತುಂಬಲಾಗ್ತಾ ಇದೆ. ಮತ್ತು ಮಹಿಳೆ ಅನ್ನುವಂಥವಳು 3 ಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾಳೆ. ಕುಟುಂಬದೊಳಗಡೆ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರ ಕೆಲಸಗಳನ್ನು ಮಾಡ್ತಾ ಆಹಾರವನ್ನು ತಯಾರಿಸುವಂಥದ್ದು, ಮಕ್ಕಳನ್ನು ಹೆರುವಂಥದ್ದು, ಶಿಶುಗಳ ಪಾಲನೆ ಮಾಡುವಂಥದ್ದು, ಅದರಾಚೆಗೆ ಸಮಾಜದಲ್ಲಿರುವಂಥ ಆರ್ಥಿಕತೆಯಲ್ಲಿ ಪುರುಷನಷ್ಟೇ ಸರಿಸಮಾನವಾಗಿ ಕೆಲಸವನ್ನು ಮಾಡ್ತಾ ಆರ್ಥಿಕತೆ ಅಭಿವೃದ್ಧಿಯಲ್ಲಿ ಸಮಾನವಾಗಿರುವಂಥ ಪಾಲನ್ನು ಕೊಡ್ತಾ ಅದ್ರ ಜೊತೆಗೇನೆ ಮಕ್ಕಳನ್ನು ಹೆರುವಂತಹ ಮತ್ತು ಪೋಷಿಸುವಂತಹ ಕೆಲಸವನ್ನು 3 ಪಟ್ಟಿನ ಕೆಲಸವನ್ನು ಇವತ್ತು ಮಹಿಳೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಮಹಿಳೆ ಅಬಲೆ ಅಥವಾ ಸಬಲೆ ಅಂತ ಅಳಿಲಿಕ್ಕೆ ಅಳತೆಗೋಲಲ್ಲ. ಇವತ್ತು ಆರ್ಥಿಕತೆಯಲ್ಲಿ ನೋಡೋದಾಯ್ತು ಅಂತಂದ್ರೆ ಉತ್ಪಾದನೆಯ ಮೇಲೆ ಏನೋ ಹೊಡೆತ ಬಿದ್ದುಬಿಡುತ್ತೆ. ಒಂದೇ ಒಂದು ದಿನ ಮಹಿಳೆಯರಿಗೆ ರಜವನ್ನು ಕೊಟ್ಟು ಬಿಟ್ರೆ ಕೆಲಸವನ್ನು ಕೊಟ್ಟಿರುವಂತಹ ಯಾರು ಮಾಲೀಕರು ಇರ್ತಾರೆ ಅವ್ರುಗಳಿಗೆ ನಷ್ಟ ಆಗ್ಬಿಡುತ್ತೆ, ಉತ್ಪಾದನೆಯಲ್ಲಿ ಕುಂಠಿತ ಆಗ್ಬಿಡುತ್ತೆ, ಆರ್ಥಿಕ ನಷ್ಟ ಆಗ್ಬಿಡುತ್ತೆ, ಪುರುಷರ ಮನಸ್ಸುಗಳಲ್ಲಿ ಅಸಮಾನತೆ ಬೆಳೆದು ಬಿಡುತ್ತೆ, ಲಿಂಗ ತಾರತಮ್ಯ ಅಂತ ಹೇಳಿ ಇದನ್ನ ಎಲ್ಲರೂ ಕೂಡ ಚರ್ಚೆ ತೆಗಿತಾರೆ ಅನ್ನುವಂಥ ಹಲವಾರು ಅಂಶಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಮುಟ್ಟಿನ ರಜೆಯನ್ನ ಬೇಡ ಅಂತ ಹೇಳಿ ತಳ್ಳಾಕಿರುವಂಥದ್ದು ಮಾನವ ಮತ್ತು ಮಹಿಳೆ ಹಕ್ಕಿನ ಉಲ್ಲಂಘನೆ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಹೆರಿಗೆ ರಜೆ ಅನ್ನುವಂಥದ್ದನ್ನು ಕೂಡ ಮಹಿಳೆಯರಿಗೆ 6 ತಿಂಗಳ ಕಾಲ ಅದನ್ನ ಕಾನೂನುಬದ್ಧವಾಗಿ ಕೊಡಬೇಕು ಅಂತ ಹೇಳಿ ನೀತಿ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಆಗ್ಲೂ ಕೂಡ ಪರ ವಿರೋಧ ಚರ್ಚೆಗಳು ಬೇಕಾದಷ್ಟು ನಡೆದವು. ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಹೆರಿಗೆ ರಜೆ, ಪುರುಷರಿಗೆ ಯಾಕಿಲ್ಲ ಅನ್ನುವಂತಹ ವಿವೇಕಿತನದ ಮಾತುಗಳು ಕೂಡ ಬಂತು. ಅದರ ಆಚೆಗೂ ಕೂಡ ಇವತ್ತು ಹೆರಿಗೆ ರಜೆ ಮಹಿಳೆಯರಿಗೆ ಸಿಕ್ಕಿದೆ, ಅದು ಕಾನೂನಾತ್ಮಕವಾಗಿ ಜಾರಿಯಾಗಿದೆ. ಅದರಿಂದ ಒಂದಷ್ಟಾದರೂ ಮಹಿಳೆಯರು ವಿಶ್ರಾಂತಿಯನ್ನ ಆ ಸಂದರ್ಭದಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ಅವರ ದೇಹ ಮತ್ತು ಹಾರ್ಮೋನ್ಸು ಎಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಬದಲಾವಣೆ ಆಗಿರುತ್ತೆ ಮತ್ತು ಸಮಸ್ಥಿತಿಗೆ ಬರಲಿಕ್ಕೆ ಸಮಯವನ್ನು ಕೂಡ ತಗೊಳ್ಳುವಂಥ ಸಂದರ್ಭದಲ್ಲಿ 6 ತಿಂಗಳ ರಜೆ ಅನ್ನುವಂಥದ್ದು ಒಂದು ತಕ್ಕ ಮಟ್ಟಿಗಿನ ಒಂದು ತಾತ್ಕಾಲಿಕವಾಗಿರುವಂಥ ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ ಸಿಕ್ಕಿರುವಂಥ ವಿರಾಮ ಅಂತ ಹೇಳ್ಬೋದು. ಆದರೆ 6 ತಿಂಗಳ ಹೆರಿಗೆ ರಜೆಯನ್ನು ಮುಗಿಸ್ಕೊಂಡು ಕೆಲಸಕ್ಕೆ ಬರುವಂಥ ಹೆಣ್ಣು ಮಕ್ಕಳಿಗೆ ಎಷ್ಟು ಮನೆಗಳಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋಂಥವ್ರು ಪಾಲನೆ ಮಾಡೋಂಥವ್ರು ಇರೋದಿಲ್ಲ. ಇವತ್ತು ಮಕ್ಕಳುಗಳನ್ನ ಜೊತೆನಲ್ಲಿ ಕರ್ಕೊಂಡು ಬಂದು ಕೆಲಸ ಮಾಡಬೇಕಾದ್ರೆ ಮಕ್ಕಳನ್ನ ಪಾಲನೆ ಮಾಡೋಕ್ಕೆ ಬೇಕಾಗಿರುವಂಥ ಶಿಶುಪಾಲನಾ ಕೇಂದ್ರಗಳಿರೋದಿಲ್ಲ, ಮೂಲಭೂತ ಸೌಲಭ್ಯಗಳು ಇರೋದಿಲ್ಲ. ಅದರ ಆಚೆಗೆ ಇವತ್ತು ದುಡಿಯುವಂಥ ಕೆಲಸದ ಅವಧಿಯನ್ನ 18 ಗಂಟೆಗಳ ಕಾಲಕ್ಕೆ ಏರಿಕೆ ಮಾಡಲಾಗಿದೆ. ಈ ಎಲ್ಲವೂ ಕೂಡ ಮಹಿಳೆಯ ಕೆಲಸವನ್ನ ಕಷ್ಟಮಯವಾಗಿ ಸವಾಲಾಗಿಯೇ ಬಿಂಬಿಸ್ತಾ ಹೋಗ್ತಾ ಇದೆ ಬಿಟ್ರೆ ಅವಳಿಗೆ ನಿರಾಳ ಮಾಡುವಂಥ ಒಂದೇ ಒಂದು ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ. ಸೊ ಇಂತಹ ಸಂದರ್ಭವನ್ನ ಎದುರಿಸ್ತಾನೆ ಮಹಿಳೆ ಆರ್ಥಿಕತೆಗೂ ಕೂಡ ಕೊಡುಗೆಯನ್ನು ಕೊಡ್ತಾ ಈ ಒಂದು ಸಮಾಜಕ್ಕೆ ಕಾರ್ಮಿಕರನ್ನು ಉತ್ಪಾದನೆ ಮಾಡುವಂಥ ಕೆಲಸದಲ್ಲಿ ಮಹಿಳೆ ತೊಡ್ಕೊಂಡಿದ್ದಾಳೆ. ಇವತ್ತು ಸಂತಾನೋತ್ಪತ್ತಿ ಇರ್ಬೋದು, ಶಿಶುಪಾಲನೆ ಇರ್ಬೋದು, ಎರಡೂ ಕೂಡ ಮರು ಉತ್ಪಾದನೆಯ ಒಂದು ಪ್ರಮುಖವಾಗಿರುವಂತಹ ಘಟ್ಟ.
ಅದನ್ನು ಕೂಡ ಈ ಅಭಿವೃದ್ಧಿಯ ಸಂಕೇತವಾಗಿಯೇ ಪರಿಗಣಿಸಬೇಕು. ಆದರೆ ಅದು ಯಾವುದನ್ನು ಕೂಡ ಆರ್ಥಿಕತೆ ಅಥವಾ ಅಭಿವೃದ್ಧಿಯ ಸಂಕೇತ, ಮರು ಉತ್ಪಾದನೆ ಸಂಕೇತ ಅಂತ ಹೇಳಿ ಪರಿಗಣನೆಗೆ ತಗೊಳ್ಳದೇ ಇರುವಂಥ ಈ ಸಮಾಜ ಹೆಣ್ಣನ್ನ ಅವಳ ದೇಹದ ಕಾರಣಕ್ಕೆ, ಮುಟ್ಟಿನ ಕಾರಣಕ್ಕೆ, ಹೆರಿಗೆಯ ಕಾರಣಕ್ಕೆ ಕೀಳಾಗಿ ನೋಡ್ತಾ ಅವಳು ನೀನು ಸಬಲೆ ಅಂತ ಅನ್ನಿಸ್ಕೊಳ್ಬೇಕು ಅಂತಂದ್ರೆ ಎಲ್ಲ ತರದ ಒಂದು ಸಂಕಷ್ಟಗಳು ಮತ್ತು ಸವಾಲುಗಳನ್ನು ಎದುರಿಸ್ತಾನೆ. ಯಾವುದೇ ತರಹದ ಆರೋಗ್ಯ ಪರಿಸ್ಥಿತಿ, ದೇಹ ಸ್ಥಿತಿ ಏನೇ ಇದ್ರೂ ನೀನು ಸೂಪರ್ ವಿಮೆನ್ ಆಗಬೇಕು ಅಂತ ಹೇಳಿ ಅವಳು ತಲೆ ಒಳಗಡೆ ತುಂಬಿ 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 ಇವತ್ತು ಆ ಥರ ಸೂಪರ್ ವಿಮೆನ್ ಆಗಬೇಕು ಅಂತ ಹೋದಂಥ ಹಲವಾರು ಹೆಣ್ಮಕ್ಳುಗಳು ಸೂಪರ್ ವಿಮೆನ್ ಸಿಂಡ್ರೋಮ್ ಅನ್ನೋ ಕಾಯಿಲೆಗಳಿಗೂ ಕೂಡ ತುತ್ತಾಗಿ ತಮ್ಮನ್ನು ತಾವು, ತಮ್ಮ ದೇಹವನ್ನು, ಮನಸ್ಸನ್ನು ಎರಡನ್ನೂ ಕೂಡ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋಕ್ಕಾಗದೆ, ಕೆಲಸವನ್ನು ನಿರ್ವಹಿಸ್ಕೊಳ್ಳೋಕ್ಕಾಗದೆ ಏನೋ ಸಮಸ್ಯೆಗಳು ಸಿಕ್ಕಿ ಅಂತ್ಯವನ್ನು ಕೂಡ ಕಾಣ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಸೊ ಈ ಥರದ ಒಂದು ಕೆಟ್ಟ ಪರಿಸ್ಥಿತಿಯನ್ನು ತಂದೊಡ್ಡಿರುವಂಥ ಕಾಲಘಟ್ಟದಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳೇ ಸಿಗದೇ ಇದ್ರೂ ಕೂಡ, ಕೆಲಸದ ಅವಧಿ ಜಾಸ್ತಿ ಆಗಿದ್ರೂ ಕೂಡ ಇವತ್ತು ಮನೆಯ ಒಳಗಡೆ ಹೊರಗಡೆ 3 ಪಟ್ಟು ಶ್ರಮವನ್ನು ಹಾಕಿ ದುಡಿತಿರುವಂಥ ಹೆಣ್ಣು ಮಕ್ಕಳುಗಳು ತಾವು ಕೀಳಲ್ಲ, ನಾವು ಬಲಿಷ್ಠವಾಗಿರುವಂಥವ್ರು ಅನ್ನುವಂತಹ ಅಳತೆಗೋಲ್ನಲ್ಲಿ ಹಳಿಲಿಕ್ಕೆ ಇರುವಂಥ ಸಾಧನ ಮುಟ್ಟು ಅನ್ನುವಂಥದ್ದನ್ನು ಇವತ್ತು ಚರ್ಚೆಗೆ ತಂದು ನಿಲ್ಲಿಸಿದ್ದಾರೆ. ಅವರ ಮುಟ್ಟಿಂದ ಅವರು ಬಲವಂತರ ಅಥವಾ ಅಸಬಲರ ಅಂತ ಹೇಳಿ ತೀರ್ಮಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಕೊರೋನಾದಂಥ ಕಾಲಘಟ್ಟವನ್ನು ನಾವು ನೋಡಿದ್ದೀವಿ. ಕೊರೋನಾದಲ್ಲಿ ನಿಜವಾಗ್ಲೂ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಯಾರಾದರೂ ದುಡಿದಿರೋಂಥವ್ರು ಇದ್ದಾರೆ ಅಂದರೆ ಅದ್ರಲ್ಲಿ ಮಹಿಳೆಯರ ಪಾತ್ರ ಬಹಳ ಹೆಚ್ಚಿದೆ. ತುಂಬ ಜನರನ್ನ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಪ್ರಧಾನಿ ಮೋದಿ ಅವ್ರ ಸರ್ಕಾರ ಅಭಿನಂದಿಸ್ತು, ಹೂವಿನ ಒಂದು ಸರಮಾಲೆಗಳನ್ನೇ ಹಾಕ್ತು, ಸುರಿಮಳೆಯನ್ನೇ ಸುರಿಸ್ತು. ಆದರೆ ಮಹಿಳೆಯರ ಶ್ರಮವನ್ನು ಅವತ್ತಿಗೂ ಕೂಡ ಗುರುತಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಕೊರೋನಾ ವಾರಿಯರ್ಸ್ ಆಗಿ ದುಡಿದಿರೋದ್ರಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಪೌರಕಾರ್ಮಿಕ ಮಹಿಳೆಯರಿದ್ದಾರೆ, ಡಾಕ್ಟರ್ಸ್ಗಳಿದ್ದಾರೆ, ದಾದಿಯರಿದ್ದಾರೆ. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಡಬಲ್ ತ್ರಿಬಲ್ ಡ್ಯೂಟಿಗಳನ್ನು ಮಾಡಿದ್ದಾರೆ. ಸೊ ಹಂಗಾಗಿ ಹೆಣ್ಣು ಮಕ್ಕಳು ಸಬಲರ ಅಬಲರ ಅಂತ ಹೇಳಲಿಕ್ಕೆ ಕಾಲದಿಂದಲೂ ಕೂಡ ಮಹಿಳೆಯರು ಅದನ್ನು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಮುಟ್ಟಿನ ಅಳತೆಗಳನ್ನು ಇಟ್ಕೊಂಡು ಹೆಣ್ಮಕ್ಳು ಬಲಾಢ್ಯರ ಅಥವಾ ಕೀಳ, ಪುರುಷನಷ್ಟು ಸರಿಸಮ ಇರುವಂಥವ್ರ ಅಥವಾ ಅಸಬಲೆಯರ ಅಂತ ಹೇಳಿ ತೀರ್ಮಾನ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗಂತೂ ಅನಿಸುತ್ತೆ. ಜೊತೆಗೆ ಇವತ್ತು ಇದೇ ಸೂರ್ಯಕಾಂತ್ ನ್ಯಾಯಮೂರ್ತಿಗಳು ಹೇಳ್ತಾರೆ, ಮುಟ್ಟಿನ ರಜೆಯನ್ನು ಕಾನೂನಾತ್ಮಕಗೊಳಿಸಿ ಕಡ್ಡಾಯ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾರಾದರೂ ಪ್ರೈವೇಟ್ ಕಂಪನಿಯವರು ಅವರಾಗಿದ್ದವರೇನೆ ವಾಲಂಟ್ರಿಯಾಗಿ ಹೆಣ್ಮಕ್ಳುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ರೆ ಸ್ವಾಗತ ಮಾಡುವಂಥದ್ದು. ಆದರೆ ಅದನ್ನು ಕಡ್ಡಾಯ ಮಾಡಲಿಕ್ಕೆ ಅಥವಾ ಕಾನೂನಾತ್ಮಕವಾಗಿ ಕಡ್ಡಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸೂರ್ಯಕಾಂತ್ ಅವರು ಹೇಳಿದ್ದಾರೆ. ಇವತ್ತು ಯಾಕೆ ಅದು ಕಾನೂನಾತ್ಮಕ ಆಗಬೇಕು ಅಂತ ಹೇಳೋದಾಯಿತು ಅಂತಂದರೆ, ದ ಹಿಂದೂ ಬಿಸ್ನೆಸ್ ಲೈನ್ ಅನ್ನುವಂಥ ಒಂದು ಪತ್ರಿಕೆ 2019ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದೆ. ಮಹಾರಾಷ್ಟ್ರದಲ್ಲಿ ಕಬ್ಬು ಕಡಿಯೋದಕ್ಕೆ ಅಂತ ಹೇಳಿ ಹೋಗ್ತಿದ್ದಂಥ ಹೆಣ್ಮಕ್ಳುಗಳು, ವಲಸೆ ಬರ್ತಿದ್ದಂಥ ಹೆಣ್ಮಕ್ಳುಗಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಂತಹ ಏಜೆಂಟ್ಗಳೇನಿದ್ದಾರೆ ಅವರು ಮುಟ್ಟಾದಂಥ ಸಂದರ್ಭದಲ್ಲಿ ಒಂದೇ ಒಂದಿನ ರಜಾ ಹಾಕಿದ್ರು ಅಂತಂದರೆ 500 ರೂಪಾಯಿ ಫೈನ್ ಕಟ್ಟಬೇಕಾಗಿತ್ತು. ಜೊತೆಗೆ ಅವತ್ತಿನ ಕೆಲಸದ ಕೂಲಿನೂ ಕೂಡ ಸಿಗ್ತಾ ಇರಲಿಲ್ಲ. ಸೊ ಈ ಥರದ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಿದಂಥ ಹೆಣ್ಮಕ್ಳುಗಳು 500 ರೂಪಾಯಿ ಫೈನೂ ಕಟ್ಟಿ ಕೆಲಸನೂ ಇಲ್ಲದೆ ಸಂಬಳನೂ ಇಲ್ಲದೆ ಇರುವಂತಹ ಒಂದು ಇದನ್ನು ನಾವು ಯಾಕೆ ಎದುರಿಸಬೇಕು ಅಂತ ಹೇಳಿ 4605 ಹೆಣ್ಣು ಮಕ್ಕಳುಗಳು ಮುಟ್ಟಿನ ರಜೆ ಸಿಗೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರನೇ ತಮ್ಮ ಗರ್ಭಕೋಶವನ್ನೇ ತೆಗೆಸಿ ಬಿಸಾಕಿದ್ದಾರೆ. ಇದು ವರದಿಯಿಂದ ಸಾಬೀತಾಗಿರುವಂಥದ್ದು, ಪತ್ರಿಕೆ ಸುದ್ದಿ ಮಾಡಿರುವಂಥದ್ದು. ಅಂದರೆ ನ್ಯಾಯಮೂರ್ತಿಗಳು ಹೇಳ್ತಾರೆ, ತಾವೇನೆ ವಾಲಂಟ್ರಿಯಾಗಿ ಮುಟ್ಟಿನ ರಜೆಯನ್ನು ಘೋಷಣೆ ಮಾಡಿದ್ರೆ ಅದು ಸ್ವಾಗತಾರ್ಹ, ಕಾನೂನುಬದ್ಧಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದರೆ ಇಂಥ ಎಲ್ಲ ಸಂದರ್ಭಗಳನ್ನು ಪರಿಗಣನೆಗೆ ತಗೊಂಡ್ರೆ ಅದನ್ನು ಕಾನೂನುಬದ್ಧವಾಗಿ ಜಾರಿ ಮಾಡಬೇಕಾಗುತ್ತೆ. ಇವತ್ತು ನಾವು ನೋಡ್ಬೋದು, ಬರೀ ಅದು ಮಹಾರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಕೂಡ ನಾವು ಸರ್ವೆ ನಡೆಸಿದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಉದ್ಯೋಗವನ್ನು ಹರಿಸಿ ಬರ್ತಿರುವಂಥವರಲ್ಲಿ ಮಹಿಳೆಯರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ, ಅಲೆಮಾರಿಗಳ ರೀತಿಯಲ್ಲಿ. ಇವತ್ತು ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರುವಂಥ ಹೆಣ್ಮಕ್ಳುಗಳ ಪರಿಸ್ಥಿತಿ ಇರ್ಬೋದು, ಮಾಲ್ಗಳಲ್ಲಿ ಇರ್ಬೋದು, ಪೆಟ್ರೋಲ್ ಬಂಕ್ಗಳಲ್ಲಿ ಇರ್ಬೋದು, ಮಹಿಳೆಯರು ಇಲ್ಲದೇ ಇರುವಂತಹ ವಲಯವನ್ನು, ಜಗತ್ತನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವ? ನೀವು ಮಹಿಳೆಯರನ್ನು ಕೆಲಸಕ್ಕೆ ತಗೊಳ್ಳೋದಿಲ್ಲ ಅಂತ ತೀರ್ಮಾನ ಮಾಡೋದೇ ಆಯಿತು ಅಂತಂದರೆ ಇವತ್ತು ಸಾವಿರಾರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಬಾಗಿಲು ಮುಚ್ಕೊಂಡು ಹೋಗಬೇಕಾಗುತ್ತೆ. ಇವತ್ತು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಲ್ಲಿ ಅತಿ ಹೆಚ್ಚು ಶ್ರಮ ಹಾಕಿ ದುಡಿತಿರುವಂಥವರಲ್ಲಿ 4 ರಿಂದ 5 ಲಕ್ಷ ಮಹಿಳೆಯರೇ ಹೆಚ್ಚು. ಸೊ ಇವತ್ತು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಲ್ಲಿ ಪದೇ ನೀರು ಕುಡಿಯೋದ್ರಿಂದ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗುತ್ತೆ. ಮೂತ್ರ ವಿಸರ್ಜನೆಗೂ ಕೂಡ ಅವಕಾಶ ಕೊಡೋದಿಲ್ಲ ಅಂತೇಳಿ ಹೆಣ್ಮಕ್ಳುಗಳು ನೀರು ಕುಡಿಯೋದನ್ನೇ ಬಿಟ್ಟು ಕಿಡ್ನಿಗಳಲ್ಲಿ ಸ್ಟೋನ್ ಆಗಿರುವಂಥದ್ದು, ಹಲವಾರು ಗರ್ಭಕೋಶದ ಸಮಸ್ಯೆಗಳು ಮತ್ತು ದೇಹದ ಆರೋಗ್ಯಗಳ ಸಮಸ್ಯೆಗಳಿಂದ ಬಳಲ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮೂತ್ರ ವಿಸರ್ಜನೆಗೆ ಅವಕಾಶ ಕೊಡದೇ ಇರುವಂಥವರು ಮುಟ್ಟಾದಂಥ ಸಂದರ್ಭದಲ್ಲಿ ಅವರು ಪದೇ ಹೆಣ್ಮಕ್ಳುಗಳು ಪ್ಯಾಡ್ಗಳನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ, ತಮ್ಮ ಖಾಸಗಿ ಭಾಗಗಳನ್ನು ಶುಚಿಯಾಗಿ ಇಟ್ಕೊಳ್ಳಿಕ್ಕೆ, ಸ್ವಲ್ಪ ನೆಮ್ಮದಿಯಿಂದ ಕೂತ್ಕೊಂಡು ವಿಶ್ರಾಂತಿಯನ್ನು ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರಾ?
ಇದನ್ನು ಕೂಡ ನ್ಯಾಯಮೂರ್ತಿಗಳಾಗಿರುವಂಥ ಸೂರ್ಯಕಾಂತ್ರವರು ಪರಿಗಣಿಸಬೇಕು. ಯಾಕೆ ಮುಟ್ಟಿನ ರಜೆ ಅನ್ನುವಂಥದ್ದು ಕಾನೂನಾತ್ಮಕವಾಗಿ ಜಾರಿ ಆಗಬೇಕು ಅನ್ನೋದಕ್ಕೆ ಇದು ಪ್ರಮುಖವಾಗಿರುವಂಥ ಕಾರಣ. ಇವತ್ತು ಮುಟ್ಟಾದಂಥ ಸಂದರ್ಭದಲ್ಲಿ ಪ್ಯಾಡ್ಗಳನ್ನ ಪದೇ ಪದೇ ಬದಲಾಯಿಸಿ ಮತ್ತು ಅವರ ಖಾಸಗಿ ಭಾಗಗಳನ್ನು ಶುಚಿಯಾಗಿ ಇಟ್ಕೊಳ್ಳುವಂಥದ್ದು, ವಿಶ್ರಾಂತಿ ಪಡೆಯುವಂಥದ್ದು, ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥ ಅಂಶ ಆಗಿದೆ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಗರ್ಭಕಂಠದ ಕ್ಯಾನ್ಸರ್ಗಳು ಕೂಡ ಮಹಿಳೆಯರಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ಕೂಡ ಮುಟ್ಟಿನ ಸಂದರ್ಭದಲ್ಲಿ ಆಗಿರುವಂಥ ಅನೈರ್ಮಲ್ಯದಿಂದನೂ ಕೂಡ ಈ ರೋಗಗಳು ಬರ್ತಿರೋದು ಪ್ರಮುಖ ಅಂಶ ಅಂತ ಪರಿಗಣಿಸ್ಬೋದು. ಸೊ ಇದರ ಜೊತೆಗೆ ಇವತ್ತು ಮುಟ್ಟಿನ ರಜೆಗೆ ಪರ್ಯಾಯವಾಗಿ ಏನಾದರೂ ವರ್ಕ್ ಫ್ರಮ್ ಹೋಮು ಆ ಥರದ್ದು ಏನಾದರೂ ಕೊಡ್ಬೋದಾ ಅನ್ನುವಂಥ ಚರ್ಚೆನೂ ಕೂಡ ಪ್ರಾರಂಭ ಆಗಿದೆ. ಮುಟ್ಟಿನ ರಜೆಯ ಬದಲಾಗಿ ಪರ್ಯಾಯವನ್ನು ಒದಗಿಸ್ಕೊಡ್ತೀವಿ ಅನ್ನುವಂತಹ ಒಂದು ಆಲೋಚನೆ ಮಾಡ್ತಿರುವಂಥದ್ದೇ ಮುಟ್ಟಾಳತನದ ರೀತಿ ಅಂತಲೇ ಹೇಳ್ಬೋದು. ಮುಟ್ಟಿನ ರಜೆಗೆ ಪರ್ಯಾಯವಾಗಿ ಬೇರೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅನ್ನುವಂತಹ ಆಲೋಚನೆಯೇ ಕೀಳು ಮಟ್ಟದ್ದು ಅಂತ ನನಗಂತೂ ಅನಿಸುತ್ತೆ. ಯಾಕೆ ಅಂತಂದರೆ ಈಗಾಗಲೇ ಹಲವಾರು ಮಾನಸಿಕ ದೈಹಿಕ ಕಿರಿಕಿರಿ ಒತ್ತಡಗಳಲ್ಲಿ ಸಾಕ್ತಿರುವಂತಹ ಮಹಿಳೆಯರು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಮಾಡೋದಾಯಿತು ಅಂತಂದರೆ, ಕರೋನಾ ಕಾಲದ ಘಟ್ಟದಲ್ಲಿ ನಾವು ನೋಡಿದ್ದೀವಿ, ಹೆಣ್ಮಕ್ಳುಗಳು ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಮನೆಯಲ್ಲಿರುವಂಥ ಹಿರಿಯರನ್ನು, ಮಕ್ಕಳನ್ನು, ಮನೆಯ ಕುಟುಂಬದ ಜವಾಬ್ದಾರಿಯನ್ನು ವಹಿಸ್ತಾ ವರ್ಕ್ ಫ್ರಮ್ ಹೋಮ್ನ ಯಾವ ರೀತಿಯಾಗಿ ಒತ್ತಡದಲ್ಲಿ ಕಳಿಬೇಕಾಗಿ ಬಂತು ಅಂತ. ಅದಲ್ಲದಿರ ಇವತ್ತು ಎಷ್ಟು ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗುತ್ತೆ? IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರುವಂಥ ಹೆಣ್ಮಕ್ಳುಗಳು ನೀವು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಡ್ಬೋದು. ಆದರೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥವ್ರು, ಹೋಟೆಲಲ್ಲಿ ಕೆಲಸ ಮಾಡುವಂಥವ್ರು, ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡುವಂಥವ್ರು, ಬೇರೆ ಬೇರೆ ಮಹಿಳೆಯರು ಯಾವ ರೀತಿಯಾದಂಥ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾಗುತ್ತೆ? ಸೊ ಮುಟ್ಟಿನ ರಜೆಗೆ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿ ಯೋಚನೆ ಮಾಡುವಂಥ ರೀತಿಯೇ ಒಂದು ಮುಟ್ಟಾಳತನದ ಯೋಚನೆ ಅಂತ ನನಗಂತೂ ಅನಿಸುತ್ತೆ. ಹಾಗಾಗಿ ಮಹಿಳೆಯರ ಮುಟ್ಟಿನ ರಜೆಗೆ ಅಳತೆಗೋಲನ್ನು ಇಡುವಂಥದ್ದು, ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅನ್ನುವಂಥದ್ದು, ಈ ಥರದ ಒಂದು ಆಲೋಚನೆಗಳನ್ನು ಮನುಷ್ಯ ಜಗತ್ತು ಮಾಡಬಾರ್ದು. ಯಾಕೆ ಅಂತಂದರೆ ಮುಟ್ಟಿನಿಂದನೇ ನಮ್ಮೆಲ್ಲರ ಹುಟ್ಟು. ಇವತ್ತು ಸನ್ಮಾನ್ಯ ನ್ಯಾಯಮೂರ್ತಿಗಳಾಗಿರ್ಬೋದು, IT-BT ಕಂಪನಿಯ ಮಾಲೀಕರುಗಳಾಗಿರ್ಬೋದು, ಗಾರ್ಮೆಂಟ್ಸ್ ಕಂಪನಿಯ ಮಾಲೀಕರುಗಳಾಗಿರ್ಬೋದು, ಎಲ್ಲರೂ ಕೂಡ ಹುಟ್ಟಿರುವಂಥದ್ದು ಮಹಿಳೆಯ ಮುಟ್ಟಿನಿಂದ. ಈ ಒಂದು ಜಗತ್ತಿನ ಜನಾಂಗದ ಮುಂದುವರಿಕೆಗೆ ಕಾರಣವಾಗಿರುವಂತಹ ಮುಟ್ಟಿನ ಹೆಣ್ತನದ ಘನತೆಯನ್ನು ಗೌರವಿಸಿ ಮುಟ್ಟಿನ ದಿನವನ್ನೂ ಕೂಡ ಘನತೆಯಿಂದ ಕಳೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು ಮಹಿಳಾ ಹಕ್ಕು ಮತ್ತು ಮಾನವ ಹಕ್ಕಿನ ಭಾಗ ಅಂತಲೇ ನಾನಂತೂ ಗಂಭೀರವಾಗಿ ಅದನ್ನು ಪರಿಗಣಿಸ್ತೀನಿ. ಇದನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಪರಿಗಣಿಸಬೇಕಾಗಿದೆ. ಹಾಗಾಗಿ ಇದನ್ನು ಮಹಿಳೆಯರಿಗೇನೋ ಮಾಡುವಂಥ ಉಪಕಾರ ಅಥವಾ ಅವ್ರ ಮೇಲಿರೋ ಸಿಂಪತಿ, ಅವ್ರಿಗೇನೋ ನಾವು ಕೊಡ್ತಾ ಇರುವಂಥ ಮಹಾ ಒಂದು ಸವಲತ್ತುಗಳು ಅಂತ ಹೇಳಿ ತಿಳ್ಕೊಳ್ದಿರ, ಭಾವಿಸ್ದಿರ ಮಹಿಳೆಯರ ಮುಟ್ಟಿನ ದಿನವನ್ನು ಕೂಡ ಶುಚಿತ್ವದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ, ಘನತೆಯಿಂದ ಕಳೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರೋದು ಕಾನೂನಾಗಿ, ನಾಗರಿಕರಾಗಿ, ಸಮಾಜವಾಗಿ, ಸರ್ಕಾರ ಆಗಿ ಎಲ್ಲರ ಹೊಣೆಗಾರಿಕೆ. ಮುಟ್ಟಿನಿಂದನೇ ನಮ್ಮೆಲ್ಲರ ಹುಟ್ಟು. ಒಂದು ಅಷ್ಟಾದರೂ ಸಂವೇದನೆಯಿಂದ ನಾವೆಲ್ಲರೂ ಕೂಡ ಯೋಚಿಸೋಣ. ಸಂವೇದನಾ ರಹಿತವಾಗಿ ಮಹಿಳೆಯರನ್ನು ಅಳತೆಗೋಲಿನಿಂದ ಅಳತೆ ಮಾಡೋದು ಬೇಡ. ಮುಟ್ಟಿನ ರಜೆ ಕಡ್ಡಾಯವಾಗಿ ಜಾರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಧ್ವನಿ ಎತ್ತರಿಸಬೇಕು. ಮಹಿಳೆಯರು ಮಾತ್ರ ಅಲ್ಲ, ಮಹಿಳಾ ಪರವಾಗಿರುವಂಥ ಆಲೋಚನೆ ಇರುವಂಥ ಪುರುಷ ಜನರು ಕೂಡ ಇದ್ರ ಜೊತೆಗೆ ಕೈ ಜೋಡಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಒಂದು ಮುಟ್ಟಿನ ರಜೆಯನ್ನು ಜಾರಿ ಮಾಡಬೇಕು ಅಂತ ಹೊರಟಿದೆ, ಅದನ್ನು ಕಾನೂನಾಗಿ ಕಡ್ಡಾಯವಾಗಿ ಜಾರಿಯಾಗುವಂಥ ರೀತಿಯಲ್ಲಿ ನಮ್ಮ ಆಗ್ರಹ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೂ ಕೇಳಿಸ್ಬೇಕು, ಸರ್ಕಾರಗಳಿಗೂ ಕೇಳಿಸ್ಬೇಕು. ಆ ರೀತಿಯಲ್ಲಿ ನಮ್ಮ ಆಗ್ರಹವನ್ನು ಮುಂದಿಡೋಣ ಅಂತ ಹೇಳಿ ನಾನಂತೂ ಭಾವಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.